ನಮಸ್ಕಾರ ವೀಕ್ಷಕರೇ, ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಸರಳವಾಗಿ ಲಲಿತ ಸಹಸ್ರನಾಮ ಸ್ತೋತ್ರನ ಪಾರಾಯಣ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಾವು ಯಾವುದೇ ಕಾರ್ಯವನ್ನು ಮನೇಲಿ ಮಾಡಬೇಕಾದ್ರೆ ಮೊದಲು ಮನೆ ದೇವರ ಪೂಜೆಯನ್ನು ಮಾಡಿ ನಂತರನೇ ಪ್ರಾರಂಭಿಸೋದ್ರಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಯಾವಾಗ ಬೇಕಾದರೂ ಹೇಳ್ಬೋದು ನಾವು ಲಲಿತ ಸಹಸ್ರನಾಮ ಸ್ತೋತ್ರವನ್ನು. ಅಂದರೆ ಆಷಾಢ ಶುಕ್ರವಾರದಲ್ಲಾದರೂ ಹೇಳ್ಬೋದು, ಅಥವಾ ಶ್ರಾವಣ ಶುಕ್ರವಾರದಲ್ಲಿ ಹೇಳ್ಬೋದು, ನವರಾತ್ರಿಯಲ್ಲಿ 9 ದಿನವೂ ಹೇಳ್ಬೋದು, ಅಥವಾ ಪ್ರತಿದಿನ ನಾವು ಹೇಳ್ಕೊಂಡ್ರೂ ಒಳ್ಳೆಯದೇ. ಕುಂಕುಮಾರ್ಚನೆ ಮಾಡ್ಕೊತ ಲಲಿತ ಸಹಸ್ರನಾಮ ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನವರಾತ್ರಿ ಅಥವಾ ಶ್ರಾವಣ ಮಾಸದಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಸೇರಿಕೊಂಡು ಈ ರೀತಿ ಲಲಿತ ಸಹಸ್ರನಾಮನ ಕುಂಕುಮಾರ್ಚನೆ ಮೂಲಕ ಮಾಡ್ತೀವಿ. ಹಾಗೆ ಮನೆಯಲ್ಲಿ ನಾವು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಎಲ್ಲರಿಗೂ ಮೊದಲು ಕಂಕಣವನ್ನು ಕಟ್ಟಿ ನೋಡಿ, ಈ ರೀತಿ ಕಂಕಣ ಕಟ್ಟಿ ನಂತರ ನಾವು ಪ್ರಾರಂಭಿಸ್ತೇವೆ. ಮೊದಲು ಓಂಕಾರವನ್ನು 3 ಬಾರಿ ಹೇಳಿ ನಂತರ ಗಣೇಶ ಸ್ತೋತ್ರ, ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹೇಳ್ಕೊಂಡು ನಾವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪ್ರಾರಂಭಿಸ್ತೀವಿ. ಈಗ ನಾವು ಪಠಿಸಿದ ಕೆಲವು ಸಾಲುಗಳನ್ನು ನೋಡೋಣ. ಸಾಮ್ರಾಜ್ಯಶಾಲಿನಿ ಆತ್ಮವಿದ್ಯಾ ಮಹಾವಿದ್ಯಾ ಶ್ರೀವಿದ್ಯಾ ಕಾಮಸೇವಿತ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕಾ ಕಟಾಕ್ಷ ಕಿಂಕರೀಭೂತ ಕಮಲಾ ಕೋಟಿ ಸೇವಿತ ಶಿರಸ್ಥಿತಾ ಚಂದ್ರನಿಭಾ ಬಾಲಸ್ತೇಂದ್ರಧನುಪ್ರಭಾ ಹೃದಯಸ್ತಾರ ವಿಪ್ರಖ್ಯಾ ತ್ರಿಕೋಣಾಂತರ ದೀಪಿಕಾ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷ ಯಜ್ಞ ವಿನಾಶಿನಿ ದರಾಂದೋಲಿತ ದೀರ್ಘಾಕ್ಷಿ ದರಹಾಸೋಜ್ವಲನ್ಮುಖಿ ಗುರುಮೂರ್ತಿರ್ಗುಣನಿಧಿರ್ಗೋ ಮಾತಾ ಗುಹ ಜನ್ಮಭೂಃ ದೇವೇಶಿ ದಂಡನೀತಿಸ್ತಾದಹರಾಕಾಶರೂಪಿಣಿ ಪ್ರತಿಪನ್ಮುಖ್ಯ ರಾಕಾಂತ ತಿಥಿ ಮಂಡಲ ಪೂಜಿತಾ ಕಲಾತ್ಮಿಕಾ ಕಲಾನಾಥ ಕಾವ್ಯಾಲಾಪ ವಿನೋದಿನಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿ. ನಂತರ ನಾವು ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಎಲ್ಲ ಹೇಳಿದ ನಂತರ ನೋಡಿ, ಈ ರೀತಿ ಎಲ್ಲರಿಗೂ ಕುಂಕುಮ ಕೊಟ್ಟು ಉಡಿಯನ್ನು ಸಹ ಕೊಟ್ವಿ. ನಮ್ಮ ಅನುಕೂಲ ಬೇಕಾದರೆ ಅವರವರ ಇಚ್ಛೆಗನುಗುಣವಾಗಿ ಬೇಕಾದರೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡ್ಬೋದು. ನೋಡಿ, ಇಷ್ಟೇ ಸರಳವಾಗಿ ಸಹ ನಾವು ಮಾಡ್ಬೋದು. ಅವರವರ ಭಾವಕ್ಕೆ ಅವರವರ ಭಕುತಿ. ಸರ್ವೇ ಜನೋ ಸುಖಿನೋ ಭವಂತು. ಹಾಗಾದರೆ ಇಂದಿನಿಂದನೇ ನೀವು ಲಲಿತ ಸಹಸ್ರನಾಮ ಕಲಿಯೋಕ್ಕೆ ಪ್ರಾರಂಭಿಸ್ತೀರ ತಾನೇ? ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.